ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಧನಸ್ಸು ರಾಶಿಯವರೇ, ಸಾವಿರಾರು ವಿಡಿಯೋಗಳ ಮಧ್ಯೆ ಸ್ಕ್ರೋಲ್ ಮಾಡ್ತಾ ಇರುವಾಗ ಈ ವಿಡಿಯೋ ನಿಮ್ಮ ಮುಂದೆ ಸುಮ್ಮನೆ ಕಾಕತಾಳೀಯವಾಗಿ ಬಂತು ಅಂತ ಮಾತ್ರ ಅನ್ಕೋಬೇಡಿ. ದೇವರು ನೇರವಾಗಿ ಬಂದು ನಮ್ಮ ಜೊತೆ ಮಾತನಾಡೋಕೆ ಆಗಲ್ಲ. ಅದಕ್ಕೆ ಕಾಲ ನಮಗೇನಾದ್ರೂ ರಹಸ್ಯ ಹೇಳ್ಬೇಕಂದಾಗ ಅಥವಾ ಅಪಾಯದಿಂದ ಕಾಪಾಡಬೇಕಂದಾಗ ಇಂಥದ್ದೇ ಅದ್ಭುತ ಹಾದಿಯನ್ನ ಆರಿಸಿಕೊಳ್ಳುತ್ತೆ. ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಕಾಡ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋ ದೇವ ಸಂಕೇತವಾಗಿ ಇವತ್ತು ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಹಿಂದೆ ನಿಮ್ಮನ್ನ ನಂಬಿಸಿ ಮೋಸ ಮಾಡಿದವರು, ನಿಮ್ಮ ಬೆನ್ನ ಹಿಂದೆ ಗೋರಿ ತೋಡ್ದವರು ಈಗ ಎಂಥ ಪರಿಸ್ಥಿತಿ ಎದುರಿಸ್ತಿದ್ದಾರೆ, ಅವರ ಜೀವನದಲ್ಲಿ ಎಂಥ ಪ್ರಳಯ ಸೃಷ್ಟಿಯಾಗಿದೆ ಅನ್ನೋ ದೊಡ್ಡ ರಹಸ್ಯ ಇವತ್ತು ಬಯಲಾಗಲಿದೆ. ಮುಗಿದು ಹೋಯ್ತು ಅನ್ಕೊಂಡಿದ್ದ ಅಧ್ಯಾಯ ನಿಮ್ಮ ಕಣ್ಣೀರಿಗೆ ಕಾರಣರಾದ ಆ ವ್ಯಕ್ತಿಗಳ ನಿಜವಾದ ಬಣ್ಣವನ್ನ ಕಾಲವೀಗ ನಿಮಗೆ ತೋರಿಸಲಿದೆ. ನಿಮ್ಮ ಜೀವನ ಹಾಳು ಮಾಡಿದ್ವಿ ಅಂತ ಅವರು ಸಂಭ್ರಮಿಸಿರಬಹುದು, ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣ ಉಲ್ಟಾಗಿದೆ. ಆ ವ್ಯಕ್ತಿಗಳು ಯಾರು, ಆ 3 ಹೆಸರುಗಳೇನು ಅಂತ ನಾನು ನಿಮಗೆ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಕಾಲಚಕ್ರ ಹೇಗೆ ತಿರುಗಿತು, ಮೋಸ ಮಾಡಿದವರೇ ನಿಮಗಾಗಿ ಯಾಕೆ ಕಾಯ್ತಿದ್ದಾರೆ, ಅವರ ನಿದ್ರೆ ಯಾಕೆ ಕೆಟ್ಟಿದೆ ಅನ್ನೋದನ್ನ ನೀವು ಖಂಡಿತ ತಿಳ್ಕೋಬೇಕು. ನಾನು ಹೇಳ್ತಿದ್ದೀನಿ ಕೇಳಿ. ಇವತ್ತು ನಾನು ಆಡೋ ಪ್ರತಿಯೊಂದು ಮಾತು ನಿಮ್ಮ ಜೀವನದ ಘಟನೆಗಳಿಗೆ ಕನ್ನಡಿ ಹಿಡಿಯುತ್ತೆ. ಹಾಗಾಗಿ ವಿಡಿಯೋ ಎಲ್ಲೂ ನಿಲ್ಲಿಸದೆ ಪೂರ್ತಿಯಾಗಿ ನೋಡಿ. ನನ್ನ ಮಾತಿನ ಮೇಲೆ ಹಾಗೂ ಆ ಪರಮಶಿವನ ಮೇಲೆ ನಿಮಗೆ ನಂಬಿಕೆ ಇದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯಿರಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನಸ್ಸು ರಾಶಿಯವರ ನೋವುಗಳು ಹೊರಗಡೆಗೆ ಕಾಣಿಸಲ್ಲ. ನೀವು ಯಾವಾಗ್ಲೂ ನಗ್ನಗ್ತಾ ಎಲ್ಲರನ್ನ ಮಾತಾಡ್ಸೋದ್ರಿಂದ ನಿಮಗೇನೂ ಕಷ್ಟವೇ ಇಲ್ಲ ಅಂತ ಈ ಪ್ರಪಂಚ ಅನ್ಕೊಳ್ಳುತ್ತೆ. ಆದ್ರೆ ರಾತ್ರಿ ಮಲಗೋ ಮುಂಚೆ ನೀವು ಹರಿಸೋ ಕಣ್ಣೀರು, ನಿಮ್ಮ ಮನಸ್ಸಲ್ಲಿ ಏಳೋ ಬಿರುಗಾಳಿ ನನಗೆ ಮಾತ್ರ ಗೊತ್ತು. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಬೇರೆಯವರನ್ನ ಬಹಳ ಬೇಗ ನಂಬಿಬಿಡ್ತೀರಾ. ಯಾರಾದ್ರೂ ಬಂದು 4 ಸಿಹಿ ಮಾತಾಡಿದ್ರೆ ಅಥವಾ ಕಷ್ಟದಲ್ಲಿದ್ದೀವಿ ಅಂತ ಕಣ್ಣೀರು ಹಾಕಿದ್ರೆ ಸಾಕು, ನಿಮ್ಮ ಮನಸ್ಸು ತಕ್ಷಣ ಕರಗಿ ಹೋಗುತ್ತೆ. ಅವರು ಹೇಳ್ತಿರೋದು ನಿಜವೋ ಸುಳ್ಳೋ ಅಂತ ಯೋಚಿಸೋಷ್ಟು ತಾಳ್ಮೆಯೂ ನಿಮಗೆ ಇರಲ್ಲ. ಅವರ ಕಣ್ಣೀರು ನೋಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಕರುಣೆ ಹುಟ್ಟುತ್ತೆ. ನಿಮ್ಮ ಹತ್ರ ಇದೆಯೋ ಇಲ್ವೋ ನೋಡ್ಕೊಳ್ಳದೆ ಅವರ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಸಹಾಯ ಮಾಡೋಕೆ ಮುನ್ನುಗ್ಗುತ್ತೀರಾ. ಕೆಲವೊಮ್ಮೆ ನಿಮ್ಮ ಕೆಲಸಗಳನ್ನ ಪಕ್ಕಕ್ಕಿಟ್ಟು ಬೇರೆಯವರಿಗಾಗಿ ಓಡಾಡ್ತೀರಾ. ಸ್ವಂತ ಮನೆಯವರಿಗೆ ಸಮಯ ಕೊಡದೆ ಹೊರಗಿನವರ ಕಷ್ಟ ತೀರಿಸೋಕೆ ನೀವು ಪಟ್ಟ ಶ್ರಮ ಸಣ್ಣದೇನಲ್ಲ. ನಿಮಗೆ ಮನಸ್ಸಲ್ಲೊಂದು ಇಟ್ಟುಕೊಂಡು ಹೊರಗಡೆ ನಾಟಕ ಮಾಡೋಕೆ ಬರಲ್ಲ. ಕೋಪ ಇರ್ಲಿ, ಪ್ರೀತಿ ಇರ್ಲಿ, ಏನೇ ಇದ್ರೂ ನೇರವಾಗಿ ಮುಖದ ಮೇಲೇನೆ ಹೇಳ್ತೀರಾ. ಆದ್ರೆ ನಿಮ್ಮ ಈ ಒಳ್ಳೆ ಮನಸ್ಸೇ ನಿಮಗೆ ಎಷ್ಟೋ ಬಾರಿ ಶಾಪವಾಗಿ ಪರಿಣಮಿಸಿದೆ. ಯಾರನ್ನ ಜೀವಕ್ಕಿಂತ ಹೆಚ್ಚಾಗಿ ನಂಬಿ ಸಹಾಯ ಮಾಡಿದ್ರೋ ಕೊನೆಗೆ ಅವರೇ ನಿಮ್ಮನ್ನ ಬಿಟ್ಟು ಹೋದದ್ದನ್ನ, ನಿಮ್ಮ ಬಗ್ಗೆಯೇ ಕೆಟ್ಟದಾಗಿ ಮಾತನಾಡಿದ್ದನ್ನ ನೀವು ಎಷ್ಟೋ ಬಾರಿ ನೋಡಿದ್ದೀರಾ. ಹೌದೋ ಅಲ್ವೋ? ಒಮ್ಮೆ ನೀವೇ ಯೋಚಿಸಿ ನೋಡಿ. ನೀವು ಮಾಡಿದ ತ್ಯಾಗಗಳನ್ನ ಅವರು ತಮ್ಮ ಹಕ್ಕು ಅಂದುಕೊಂಡ್ರೆ ಹೊರತು ನಿಮ್ಮ ಒಳ್ಳೆತನವನ್ನ ಎಂದಿಗೂ ಗುರುತಿಸಲೇ ಇಲ್ಲ. ನೀವೇ ಅವರಿಗಾಗಿ ಸಾಲ ಸೂಲ ಮಾಡಿ ಸಹಾಯ ಮಾಡಿರ್ತೀರ. ಆದ್ರೆ ಸಮಯ ಬಂದಾಗ ಅವರು ಕೈ ಎತ್ತಿ ಉಲ್ಟಾ ನಿಮ್ಮನ್ನೇ ದೋಷಿಯನ್ನಾಗಿ ಮಾಡಿ ನಿಲ್ಲಿಸಿರ್ತಾರೆ. ಇಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಡೆದಿವೆ. ಅವುಗಳನ್ನ ನೆನೆಸಿಕೊಂಡು ನೀವು ನಿದ್ದೆ ಇಲ್ಲದ ಎಷ್ಟೋ ರಾತ್ರಿಗಳನ್ನ ಕಳೆದಿದ್ದೀರಾ. ಈ ಕರ್ಮ ಸಿದ್ಧಾಂತ ಹೇಗೆ ಕೆಲಸ ಮಾಡುತ್ತೆ, ಕಾಲ ಹೇಗೆ ತಿರುಗೇಟು ನೀಡುತ್ತೆ ಅನ್ನೋದು ನಿಮಗೆ ಅರ್ಥವಾಗೋಕೆ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ನಡೆಯೋ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕೇಳಿ. ನಿಮ್ಮ ಬಂಧುಗಳಲ್ಲೋ ಅಥವಾ ಗೆಳೆಯರಲ್ಲೋ ಒಬ್ಬ ವ್ಯಕ್ತಿ ಇದ್ದಿರಬಹುದು. ಅವನಿಗೆ ಏನೂ ಇಲ್ಲದಿದ್ದಾಗ, ಕನಿಷ್ಠ ಊಟಕ್ಕೂ ಕಷ್ಟಪಡ್ತಿದ್ದಾಗ ನೀವು ಅವನನ್ನ ಹತ್ತಿರ ಸೇರಿಸಿಕೊಂಡ್ರಿ. ನಿಮ್ಮ ಮನೆಯಲ್ಲೇ ಆಶ್ರಯ ಕೊಟ್ಟು ನಿಮ್ಮ ತಟ್ಟೆಯಲ್ಲಿದ್ದ ಅನ್ನವನ್ನೇ ಹಂಚಿ ತಿಂದ್ರಿ. ಅವನಿಗೆ ಕೆಲಸ ಸಿಗೋಕೆ ಅಥವಾ ಬಿಸ್ನೆಸ್ ಮಾಡೋಕೆ ನಿಮ್ಮಲ್ಲಿದ್ದ ಹಣವನ್ನ ಅವನಿಗೆ ಕೊಟ್ರಿ. ಅಷ್ಟೇ ಯಾಕೆ, ಅದು ಸಾಲದಿದ್ದಾಗ ನೀವೇ ಬೇರೆಯವರ ಹತ್ರ ಸಾಲ ಮಾಡಿ ಸಹಾಯ ಮಾಡಿದ್ರಿ. ಮೆಲ್ಲಗೆ ಆ ವ್ಯಕ್ತಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ. ಕೈಗೆ ಹಣ ಬರೋಕೆ ಶುರುವಾಯಿತು. ಒಂದು ಹಂತಕ್ಕೆ ಬರ್ತಿದ್ದಂತೆಯೇ ಅವನ ನಿಜವಾದ ಬಣ್ಣ ಬಯಲಾಯಿತು. ಯಾರು ಅವನಿಗೆ ಜೀವ ಕೊಡ್ತಾರೋ ಆ ಧನಸ್ಸು ರಾಶಿಯವರಾದ ನಿಮ್ಮನ್ನೇ ಅವನು ದೂರ ಇಡೋಕೆ ಶುರು ಮಾಡ್ದ. ನಿಮ್ಮ ಫೋನ್ ರಿಸೀವ್ ಮಾಡೋದನ್ನೇ ಬಿಟ್ಬಿಟ್ಟ. ನಿಮ್ಮ ಮನೆಯಲ್ಲಿ ಏನೇ ಶುಭ ಕಾರ್ಯ ನಡೆದ್ರೂ ಬರಲಿಲ್ಲ.
ಅಷ್ಟೇ ಅಲ್ಲ, 4 ಜನರ ಮಧ್ಯೆ ಕೂತು ನಿಮ್ಮ ಬಗ್ಗೆಯೇ ಕೆಟ್ಟದಾಗಿ ಮಾತನಾಡ್ದ. ಅವರೇನ್ ಮಾಡಿದ್ರು ನನಗೆ? ನಾನು ನನ್ನ ಸ್ವಂತ ಕಷ್ಟದಿಂದ ಮೇಲಕ್ಕೆ ಬಂದೆ ಅಂತ ನಿಮ್ಮ ಸಹಾಯವನ್ನ ತೀರಾ ಹಗುರವಾಗಿ ಮಾತನಾಡಿಬಿಟ್ಟ. ಆ ಮಾತುಗಳು ನಿಮ್ಮ ಕಿವಿಗೆ ಬಿದ್ದಾಗ ನೀವು ಎಂಥ ನರಕ ಅನುಭವಿಸಿದ್ರಿ, ದೇವರ ಮುಂದೆ ನಿಂತು ಎಷ್ಟು ಕಣ್ಣೀರು ಹಾಕಿದ್ರಿ ಅನ್ನೋದು ನಿಮಗೆ ಮಾತ್ರ ಗೊತ್ತು. ದೇವ್ರೇ, ಇಷ್ಟೆಲ್ಲ ದ್ರೋಹ ಮಾಡಿದವನು ಅಷ್ಟು ಸಂತೋಷವಾಗಿದ್ದಾನಲ್ಲ, ನನಗ್ಯಾಕೆ ಈ ಶಿಕ್ಷೆ ಅಂತ ಕೊರಗಿ ಹೋದ್ರಿ. ಆದ್ರೆ ಕತೆ ಶುರುವಾಗಿದ್ದೇ ಇಲ್ಲಿ. ಧನಸ್ಸು ರಾಶಿಯವರೇ, ಆ ಉದಾಹರಣೆಯಲ್ಲಿ ಮೋಸ ಹೋದ ವ್ಯಕ್ತಿ ನೀವಾಗಿದ್ರೆ ಈಗ ಆ ದ್ರೋಹ ಮಾಡಿದ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಅವನು ನಿಮ್ಮನ್ನ ಬಿಟ್ಟು ಹೊಸದಾಗಿ ಯಾರನ್ನ ನಂಬಿದ್ನೋ, ಯಾರಿಗಾಗಿ ನಿಮ್ಮನ್ನ ಬೇಡ ಅಂದಿದ್ನೋ, ಅವರೇ ಈಗ ಅವನಿಗೆ ಸರಿಯಾಗಿ ಚೊಂಬು ಕೊಟ್ಟಿದ್ದಾರೆ. ಅವನ ಬಿಸ್ನೆಸ್ ಪಾರ್ಟ್ನರ್ಗಳು ಅವನಿಗೆ ಮೋಸ ಮಾಡಿದ್ದಾರೆ, ಅಥವಾ ಅವನ ಸ್ವಂತ ಕುಟುಂಬದವರೇ ಅವನ ಹಣವೆಲ್ಲ ಕಸಿದುಕೊಂಡು ರಸ್ತೆಗೆ ತಂದು ನಿಲ್ಲಿಸಿದ್ದಾರೆ. ಈಗ ಅವನಿಗೆ ಸಹಾಯ ಮಾಡೋಕೆ ಯಾರೂ ಇಲ್ಲ. ಸುತ್ತಮುತ್ತ ಇರೋರೆಲ್ಲ ಅವನ ಹಣ ನೋಡಿ ಬಂದವರೇ ಹೊರತು ಬೇರೇನೂ ಅಲ್ಲ ಅನ್ನೋದು ಅವನಿಗೆ ಅರ್ಥ ಆಗಿದೆ. ಅಂತಹ ಸಮಯದಲ್ಲಿ ಅವನಿಗೆ ನೆನಪಾಗಿದ್ದೇ ನೀವು ಹಾಕಿದ ಅನ್ನ, ನೀವು ತೋರಿಸಿದ ಪ್ರೀತಿ, ಯಾವುದೇ ಸ್ವಾರ್ಥ ಇಲ್ಲದೆ ನೀವು ಮಾಡಿದ ಸಹಾಯ ಈಗ ಅವನ ಕಣ್ಣು ಮುಂದೆ ಸುಳಿದಾಡ್ತಿದೆ. ಅದಕ್ಕೆ ಈಗ ಮುಖ ತೋರ್ಸೋಕೆ ಆಗದಿದ್ರೂ ನಾಚಿಕೆ ಬಿಟ್ಟು ಮತ್ತೆ ನಿಮ್ಮ ಮುಂದೆ ಬರೋಕೆ, ನಿಮ್ಮ ಸುತ್ತ ಸುತ್ತೋಕೆ ಸಿದ್ಧವಾಗ್ತಿದ್ದಾನೆ. ನಿಮ್ಮ ಜೀವನದಲ್ಲಿ ಮುಗಿದು ಹೋಯ್ತು ಅನ್ಕೊಂಡಿದ್ದ ಈ ಅಧ್ಯಾಯ ಈಗ ಮತ್ತೆ ತೆರೆದುಕೊಳ್ಳಲಿದೆ. ಇದು ಬರೀ ಉದಾಹರಣೆ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಎಷ್ಟೋ ಜನರ ಜೀವನದಲ್ಲಿ ಅಕ್ಷರಶಃ ನಡೆದಿರೋ ಅಥವಾ ನಡೆಯಲಿರೋ ಕಟು ಸತ್ಯ. ಕರ್ಮ ಅಂದ್ರೆ ಎಲ್ಲೋ ಆಕಾಶದಿಂದ ಬೀಳೋ ಶಿಕ್ಷೆ ಅಲ್ಲ, ನಾವು ಮಾಡಿದ ಕೆಲಸದ ಫಲವೇ ಮತ್ತೆ ನಮ್ಮನ್ನ ಹುಡುಕಿಕೊಂಡು ಬರೋದು. ಈ ಬದಲಾವಣೆಗಳಿಂದ ಬರೀ ಅವರಿಗೆ ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲೂ ಎಷ್ಟೋ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳು ಆಗಲಿವೆ. ಇಷ್ಟು ದಿನ ಯಾವುದೋ ಕಣ್ಣಿಗೆ ಕಾಣದ ಶಕ್ತಿ ನಿಮ್ಮ ಬೆಳವಣಿಗೆಯನ್ನ ತಡೀತಿದೆ ಅನಿಸ್ತಿತ್ತಲ್ಲ, ಇನ್ಮೇಲೆ ಆ ಎಲ್ಲ ಅಡೆತಡೆಗಳು ದೂರ ಆಗಲಿವೆ. ಉದ್ಯೋಗ ಮಾಡೋ ಧನಸ್ಸು ರಾಶಿಯವರಿಗೆ ಇದೊಂದು ಸುವರ್ಣಾವಕಾಶ. ಆಫೀಸಲ್ಲಿ ನಿಮ್ಮ ಕಷ್ಟವನ್ನು ಗುರುತಿಸೋರೇ ಇಲ್ಲವಲ್ಲ ಅಂತ ನೀವು ಇಷ್ಟು ದಿನ ಕೊರಗ್ತಾ ಇರ್ಬೋದು. ಆದ್ರೆ ಇನ್ಮೇಲೆ ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಗಲಿದೆ. ನಿಮ್ಮಲ್ಲಿ ಕೆಲವರಿಗೆ ಪ್ರಮೋಷನ್ ಸಿಗಬಹುದು, ಅಥವಾ ಬಹಳ ದಿನಗಳಿಂದ ಕಾಯ್ತಿದ್ದ ಟ್ರಾನ್ಸ್ಫರ್ ಆಗಬಹುದು. ಒಂದು ವೇಳೆ ಮಾಡ್ತಿರೋ ಕೆಲಸ ತೃಪ್ತಿ ನೀಡಿಲ್ಲ ಅಂದ್ರೆ ಅಂದುಕೊಳ್ಳದ ರೀತಿಯಲ್ಲಿ ಬೇರೊಂದು ಒಳ್ಳೆ ಕಂಪನಿಯಿಂದ ನಿಮಗೆ ಕರೆ ಬರಬಹುದು. ಇನ್ನು ಬಿಸ್ನೆಸ್ ಮಾಡೋರಿಗೆ ಇಷ್ಟು ದಿನ ಇದ್ದ ಮಂದಗತಿ ದೂರ ಆಗಲಿದೆ. ಹಳೆ ಬಾಕಿ ಹಣ, ಕೈಬಿಟ್ಟು ಹೋಯ್ತು ಅನ್ಕೊಂಡಿದ್ದ ದುಡ್ಡು ಮತ್ತೆ ನಿಮ್ಮ ಕೈ ಸೇರೋ ಲಕ್ಷಣಗಳು ಸ್ಪಷ್ಟವಾಗಿವೆ. ಹೊಸ ಕಸ್ಟಮರ್ಗಳು ನಿಮಗೆ ಪರಿಚಯ ಆಗ್ತಾರೆ. ನಿಮ್ಮ ವ್ಯಾಪಾರ ಮತ್ತೆ ಚೇತರಿಸಿಕೊಳ್ಳುತ್ತೆ. ಆರ್ಥಿಕವಾಗಿ ಮಾತ್ರವಲ್ಲದೆ ನಿಮ್ಮ ಕೌಟುಂಬಿಕ ಜೀವನದಲ್ಲೂ ಶಾಂತಿ ನೆಮ್ಮದಿ ನೆಲೆಸಲಿದೆ. ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿಯಿಂದ ಏನಾದ್ರೂ ಗೊಂದಲ ಉಂಟಾಗಿದ್ರೆ ಆ ವ್ಯಕ್ತಿಯ ನಿಜವಾದ ಬಣ್ಣ ಬಯಲಾಗಿ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಪ್ರೀತಿ ಚಿಗುರೊಡೆಯುತ್ತೆ. ಅತ್ತೆ ಸೊಸೆ ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ಇದ್ದ ಮುನಿಸು ಮೆಲ್ಲಗೆ ಕಡಿಮೆಯಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಮದುವೆಗಾಗಿ ಕಾಯ್ತಿರೋ ಧನಸ್ಸು ರಾಶಿಯವರಿಗೆ ಒಳ್ಳೆ ಸಂಬಂಧ ಕೂಡಿ ಬರೋ ಎಲ್ಲಾ ಸಾಧ್ಯತೆಗಳು ಇವೆ. ಪ್ರೀತಿ ವಿಚಾರದಲ್ಲಿ ಇರೋರಿಗೆ ಇಷ್ಟು ದಿನ ಇದ್ದ ಗೊಂದಲಗಳೆಲ್ಲ ದೂರ ಆಗಿ ನಿಮ್ಮ ಬಂಧ ಇನ್ನೊಂದು ಹಂತಕ್ಕೆ ತಲುಪುತ್ತೆ. ಇವೆಲ್ಲ ಒಂದೇ ರಾತ್ರಿಯಲ್ಲಿ ನಡೆದು ಹೋಗೋ ಪವಾಡಗಳಲ್ಲದಿದ್ದರೂ ನೀವು ಅಂದುಕೊಂಡ ಹಾದಿಯಲ್ಲೇ ನಿಮ್ಮ ಜೀವನ ಸಾಗೋಕೆ ಶುರುವಾಗುತ್ತೆ. ಆ ಪರಮಶಿವನ ದಯೆಯಿಂದ ನಿಮ್ಮ ಮನೆಯಲ್ಲಿ ಮತ್ತೆ ಲಕ್ಷ್ಮೀ ಕಟಾಕ್ಷ, ಸಂತೋಷ ತಾಂಡವವಾಡಲಿದೆ. ಆದ್ರೆ ಇಷ್ಟೆಲ್ಲ ಒಳ್ಳೇದಾಗ್ತಿರೋ ಸಮಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರೋದು ಬಹಳ ಅಗತ್ಯ. ಯಾಕಂದ್ರೆ ಬೆಳಕು ಬರೋ ಹೊತ್ತಿಗೆ ಕ್ರಿಮಿ ಕೀಟಗಳು ಮನೆ ಕಡೆ ಆಕರ್ಷಿತವಾಗ್ತಾವಲ್ಲ ಹಾಗೆ. ನಾನು ಮುಂಚೆ ಹೇಳಿದ ಉದಾಹರಣೆಯಂತೆ ಹಿಂದೆ ನಿಮಗೆ ಮೋಸ ಮಾಡಿದವರು ಈಗ ಮತ್ತೆ ನಿಮ್ಮ ಜೀವನಕ್ಕೆ ಬರೋಕೆ ಯತ್ನಿಸ್ತಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಾರಣ ಅವರೇನು ಬದಲಾಗಿದ್ದಾರೆ ಅಂತ ಅಲ್ಲ. ಅವರಿಗೆ ಬೇರೆ ದಿಕ್ಕಿಲ್ಲದೆ ನೀವೇ ಅವರಿಗೆ ಸುಲಭದ ಟಾರ್ಗೆಟ್ ಆಗಿರೋದಕ್ಕೆ ಬರ್ತಿದ್ದಾರೆ. ಅವರು ಒಂದು ಫೋನ್ ಕಾಲ್ ಅಥವಾ ಮೆಸೇಜ್ ಮೂಲಕ ಬರಬಹುದು, ಇಲ್ಲವೇ ಕಾಮನ್ ಫ್ರೆಂಡ್ಸ್ನ ಕಳಿಸಿ ಅಯ್ಯೋ ಅವರು ಬದಲಾಗಿದ್ದಾರೆ, ನಿನ್ನ ಬಗ್ಗೆ ಬಹಳ ಕೊರಗ್ತಾ ಇದ್ದಾರೆ ಅಂತ ಹೇಳಿಸಬಹುದು. ದಿಢೀರನೆ ನಿಮ್ಮ ಬರ್ತ್ಡೇ ಅಥವಾ ವೆಡ್ಡಿಂಗ್ ಆನಿವರ್ಸರಿ ಕಂಗ್ರಾಚುಲೇಷನ್ಸ್ ಮೆಸೇಜ್ ಕಳಿಸಿ ಮತ್ತೆ ಮಾತುಕತೆ ಶುರು ಮಾಡಬಹುದು. ಆದ್ರೆ ನೀವು ಇಲ್ಲೇ ತುಂಬಾ ಗಟ್ಟಿಯಾಗಿರ್ಬೇಕು.
ಅವರ ಮೊಸಳೆ ಕಣ್ಣೀರಿಗೆ ಕರಗಬೇಡಿ. ಅವರು ಹೇಳೋ ಮಾಯದ ಮಾತುಗಳಿಗೆ ಮರುಳಾಗಿ ಹಿಂದೆ ಅವರು ನೀಡಿದ ಗಾಯಗಳನ್ನ ಮರೆಯಬೇಡಿ. ಅವರಿಗೆ ಇನ್ನೊಂದು ಅವಕಾಶ ಕೊಡಬೇಕೋ ಬೇಡವೋ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಆದ್ರೆ ಮತ್ತೆ ನಿಮ್ಮ ಜೀವನವನ್ನ ನಿಯಂತ್ರಿಸೋ ಅಧಿಕಾರ ಮಾತ್ರ ಅವರಿಗೆ ಕೊಡಬೇಡಿ. ಅವರ ಹತ್ರ ಮಾತನಾಡಿದ್ರೂ ಒಂದು ಗೆರೆ ಎಳ್ಕೊಂಡಷ್ಟೇ ಮಾತನಾಡಿ. ತಮ್ಮ ಅಗತ್ಯಕ್ಕಾಗಿ ಮತ್ತೆ ನಿಮ್ಮನ್ನ ಬಳಸಿಕೊಳ್ಳದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ. ಈ ಬಾರಿ ನೀವೇನೇ ನಿರ್ಧಾರ ತಗೊಂಡ್ರೂ ಅದು ನಿಮ್ಮ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಕೊಂಡು ನಿಮ್ಮ ಸ್ವಾಭಿಮಾನವನ್ನ ಕಾಯ್ದುಕೊಳ್ಳುವಂತೆ ಇರಬೇಕು. ಯಾಕಂದ್ರೆ ಧನಸ್ಸು ರಾಶಿಯವರು ಒಮ್ಮೆ ಏಟು ತಿಂದ್ರೆ ಚೇತರಿಸಿಕೊಳ್ಳೋಕೆ ತುಂಬಾ ಸಮಯ ತಗೊಳ್ಳುತ್ತೆ. ಆ ಮಾನಸಿಕ ನರಕವನ್ನ ನೀವು ಮತ್ತೆ ಅನುಭವಿಸಬಾರದು ಅನ್ನೋದೇ ನನ್ನ ಕಾಳಜಿ. ಇಂಥ ಸಂದರ್ಭಗಳಲ್ಲಿ ನಿಮ್ಮ ಅಂತರಾತ್ಮ ಹೇಳೋ ಮಾತನ್ನ ಕೇಳಿ. ಪ್ರಕೃತಿ ಯಾವತ್ತೂ ತನ್ನ ಮಕ್ಕಳಿಗೆ ಕಷ್ಟ ಬರೋಕ್ಕೂ ಮುಂಚೆನೆ ಕೆಲವೊಂದು ದೈವ ಸಂಕೇತಗಳನ್ನ ನೀಡುತ್ತೆ. ನೀವು ಸ್ವಲ್ಪ ಗಮನಿಸಿದ್ರೆ ಈ ವಿಷಯಗಳು ನಿಮಗೆ ಅರ್ಥ ಆಗ್ತವೆ. ಈ ಮಧ್ಯೆ ಪದೇ ಪದೇ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಿಮಗೆ ಬಲವಾಗಿ ಅನ್ನಿಸ್ತಿರಬಹುದು. ಅಥವಾ ರಸ್ತೆಯಲ್ಲಿ ಹೋಗುವಾಗ ಎಲ್ಲೋ ದೂರದ ಶಿವನ ದೇವಾಲಯದಿಂದ ಗಂಟೆಯ ಸದ್ದು ಕೇಳಿಸೋದು, ಕನಸಲ್ಲಿ ಹಳೆ ದೇವಸ್ಥಾನ ಕಾಣಿಸೋದು ನಡೆದಿರಬಹುದು. ಅಂದುಕೊಳ್ಳದೆ ಹಳೆ ಡೈರಿ ತೆಗೆದಾಗ ಅಥವಾ ಪುಸ್ತಕ ತೆಗೆದಾಗ ಅದರಲ್ಲಿ ನವಿಲುಗರಿ ಸಿಗೋದು, ಅಥವಾ ದಿನ ಹೋಗೋ ದಾರಿಯಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಹೂವು ಪದೇ ಪದೇ ಕಣ್ಣಿಗೆ ಬೀಳೋದು, ಇವೆಲ್ಲ ಈ ಬ್ರಹ್ಮಾಂಡ ನಿಮಗೆ ಕೊಡ್ತಿರೋ ಸಂಕೇತಗಳು. ಇನ್ನು ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ತಿಳಿಯದ ಪಾಸಿಟಿವ್ ಆಲೋಚನೆ ಬರೋದು, ಒಂದೇ ವಿಷಯ ಒಬ್ಬರ ಬಾಯಿಂದ ಪದೇ ಪದೇ ಕೇಳಿ ಬರೋದು ನಡೆದಿರುತ್ತೆ. ಆಧ್ಯಾತ್ಮಿಕ ಸಾಧಕರು ಇಂಥವುಗಳನ್ನ ಬ್ರಹ್ಮಾಂಡ ನಮಗೆ ನೀಡ್ತಿರೋ ಸೂಚನೆಗಳು ಅಂತ ಭಾವಿಸ್ತಾರೆ. ಈ ಸಂಕೇತಗಳು ನಿಮ್ಮನ್ನ ಹೆದರಿಸೋದಕ್ಕಲ್ಲ, ನೀವು ಸ್ವಲ್ಪ ಸಮಯ ತಗೊಂಡು ನಿಮ್ಮ ಜೀವನ, ನಿಮ್ಮ ನಿರ್ಧಾರಗಳ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಎಚ್ಚರಿಸೋಕೆ ಬರ್ತಿರೋ ಸೂಚನೆಗಳು. ಇವುಗಳನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಓಡಾಟದ ಈ ಜೀವನದಲ್ಲಿ ಸ್ವಲ್ಪ ನಿಂತು ನಿಮ್ಮ ಒಳಗಿನ ಧ್ವನಿಯನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೋ ಅದಕ್ಕೆ ಆದ್ಯತೆ ಕೊಡಿ. ಹೊರಗಿನವರ ಮಾತಿಗಿಂತ ನಿಮ್ಮ ಮನಸ್ಸು ಹೇಳೋ ಮಾತಿಗೆ ಈಗ ಹೆಚ್ಚು ಶಕ್ತಿ ಇದೆ. ಧನಸ್ಸು ರಾಶಿಯ ಅಧಿಪತಿ ಗುರು. ಆ ಗುರುಗ್ರಹದ ಅನುಗ್ರಹ ಹಾಗೂ ಬೋಲಾಶಂಕರನ ದಯೆ ಈಗ ನಿಮ್ಮ ಮೇಲೆ ಪರಿಪೂರ್ಣವಾಗಿ ಇರಲಿದೆ. ಗುರುಬಲ ನಿಮ್ಮಲ್ಲಿ ಒಂದು ಹೊಸ ಆಲೋಚನಾ ವಿಧಾನವನ್ನ ಜಾಗೃತಗೊಳಿಸುತ್ತೆ. ಯಾವುದು ನಿಜ, ಯಾವುದು ಸುಳ್ಳು ಅಂತ ಸ್ಪಷ್ಟವಾಗಿ ತಿಳಿಯೋ ವಿವೇಚನಾ ಜ್ಞಾನವನ್ನ ನಿಮಗೆ ಕರುಣಿಸುತ್ತೆ. ದೈವ ಸಂಕೇತದಿಂದ ಈ ಕಾಲಚಕ್ರ ತಿರುಗಿದೆ ಅಂತ ನಾನು ಹೇಳೋಕೆ ಕಾರಣ ಇದೆ. ಇಷ್ಟು ದಿನ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಂತಿದ್ದ ಪರಿಸ್ಥಿತಿಗಳೆಲ್ಲ ತೊಲಗಿ ಪ್ರತಿಯೊಂದು ಇದ್ದದ್ದು ಇದ್ದ ಹಾಗೆ ನಿಮಗೆ ಅರ್ಥವಾಗುತ್ತೆ. ಯಾರು ನಿಮ್ಮವರು, ಯಾರು ಅಲ್ಲ, ಯಾರು ನಿಮ್ಮ ಒಳ್ಳೆತನವನ್ನ ದುರುಪಯೋಗಪಡಿಸಿಕೊಳ್ತಿದ್ದಾರೆ ಅನ್ನೋದನ್ನ ಆ ಗುರುದೇವರು ನಿಮಗೆ ಸ್ಪಷ್ಟವಾಗಿ ತೋರಿಸಿಕೊಡ್ತಾರೆ. ಈ ಸಮಯವನ್ನ ನೀವು ಸರಿಯಾಗಿ ಬಳಸಿಕೊಂಡ್ರೆ ಹಿಂದೆ ನೀವು ಅನುಭವಿಸಿದಂತ ಮಾನಸಿಕ ನರಕವೆಲ್ಲ ಒಂದು ಕೆಟ್ಟ ಕನಸಿನಂತೆ ಮಾಯವಾಗುತ್ತೆ. ನಿಮ್ಮಲ್ಲೊಂದು ಹೊಸ ಉತ್ಸಾಹ, ತಿಳಿಯದ ಪಾಸಿಟಿವ್ ಎನರ್ಜಿ ಬರೋದನ್ನ ನೀವು ಸ್ಪಷ್ಟವಾಗಿ ಅನುಭವಿಸ್ತೀರಾ. ಸದಾಕಾಲ ಬೇರೆಯವರ ಬಗ್ಗೆಯೇ ಯೋಚಿಸ್ತಿದ್ದ ನೀವು ಮೊದಲ ಬಾರಿಗೆ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಯೋಚಿಸೋಕೆ ಶುರು ಮಾಡ್ತೀರಾ. ಇದೇ ನಿಮ್ಮ ಬೆಳವಣಿಗೆಯ ಮೊದಲ ಹೆಜ್ಜೆಯಾಗುತ್ತೆ. ಇಷ್ಟೆಲ್ಲ ಆಗಿದ್ರೂ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಚಿಕ್ಕ ಭಯ ಇರೋದು ಸಹಜ. ಆ ಅಪಾಯಕಾರಿ ವ್ಯಕ್ತಿಗಳನ್ನ ಗುರುತಿಸೋದು ಹೇಗೆ ಅನ್ನೋ ಆತಂಕ ನಿಮಗೆ ಇರಬಹುದು. ಅವರು ಮತ್ತೆ ಯಾವ ರೂಪದಲ್ಲಿ ನನ್ನ ಜೀವನಕ್ಕೆ ಬರ್ತಾರೋ, ಮತ್ತೆ ನನ್ನನ್ನ ಹೇಗೆ ನೋಯಿಸ್ತಾರೋ ಅಂತ ನೀವು ಯೋಚಿಸ್ತಿರಬಹುದು. ನಿಮ್ಮ ಮನಸ್ಸಿನಲ್ಲಿರೋ ಆ ಆತಂಕವನ್ನ ದೂರ ಮಾಡೋಕೆ ನಾನು ಈ ಪ್ರಮುಖ ವಿಷಯವನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ. ನಿಮ್ಮ ಜೀವನಕ್ಕೆ ಮತ್ತೆ ಕಾಲಿಡೋಕೆ ಕಾಯ್ತಿರೋ ಆ ವ್ಯಕ್ತಿಗಳು ಯಾರು, ಅವರನ್ನ ಗುರುತಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೊಂದು ಮುಖ್ಯವಾದ ಸುಳಿವು ನೀಡಲಿದ್ದೇನೆ. ನಾನು ಹೇಳಲಿರೋ ಆ 3 ಹೆಸರುಗಳು ಅಥವಾ ಆ 3 ಅಕ್ಷರಗಳು ಈಗಾಗಲೇ ನಿಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸಿರಬಹುದು, ಅಥವಾ ಮುಂಬರೋ ದಿನಗಳಲ್ಲಿ ನಿಮ್ಮ ಮುಂದೆ ಬರಬಹುದು. ಆ 3 ಅಕ್ಷರಗಳು ಏನೆಂದರೆ, 1 ನಿಮಿಷ ತಡೀರಿ. ಆ ಅಕ್ಷರಗಳನ್ನ ಹೇಳೋ ಮುಂಚೆ ನೀವೊಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳ್ತಿದ್ದೀನಿ ಕೇಳಿ. ಇಲ್ಲಿ ನಾನು ಹೇಳೋದು ಯಾರನ್ನೂ ಹೆದರಿಸೋದಕ್ಕಲ್ಲ, ಯಾರ ಮೇಲೂ ಆಧಾರವಿಲ್ಲದ ಆರೋಪಗಳನ್ನ ಮಾಡೋಕೆ ಖಂಡಿತ ಅಲ್ಲ. ಜ್ಯೋತಿಷ್ಯ ವಿಜ್ಞಾನದ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಕೆಲವು ಹೆಸರುಗಳ ಮೊದಲ ಅಕ್ಷರಗಳ ಮೇಲೆ ನಾವು ವಿಶೇಷವಾಗಿ ಗಮನ ಹರಿಸಬೇಕಾಗುತ್ತೆ. ದಯವಿಟ್ಟು ನಾನು ಹೇಳೋ ಈ ಅಕ್ಷರಗಳಿಂದ
ಹೆಸರು ಪ್ರಾರಂಭವಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೆಟ್ಟವರು, ಮೋಸಗಾರರು ಅಂತ ಖಂಡಿತ ಅಂದುಕೊಳ್ಬೇಡಿ. ಹಾಗೆ ಅಂದುಕೊಳ್ಳೋದು ತುಂಬಾ ತಪ್ಪು. ಯಾಕಂದ್ರೆ ಪ್ರಪಂಚದಲ್ಲಿ ಎಷ್ಟೋ ಒಳ್ಳೆ ಜನರು ಸಹ ಅದೇ ಹೆಸರಿನೊಂದಿಗೆ ಇರಬಹುದು. ಒಂದೇ ಹೆಸರಿದ್ದ ತಕ್ಷಣ ಎಲ್ಲರ ಗುಣನೂ ಒಂದೇ ರೀತಿ ಇರಲ್ಲ. ನಿಮ್ಮ ಜೀವನದಲ್ಲಿ ಈಗಾಗಲೇ ನಿಮಗೆ ಅನುಮಾನ ತಂದಿರೋ ವ್ಯಕ್ತಿ ಅಥವಾ ಹಿಂದೆ ನಿಮ್ಮ ನಂಬಿಕೆಯನ್ನ ಹುಸಿಗೊಳಿಸಿ ಮತ್ತೆ ನಿಮ್ಮ ಬಳಿಗೆ ಬರ್ತಾ ಇರುವಂತ ವ್ಯಕ್ತಿಯ ಹೆಸರು ಈ ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದರಿಂದ ಪ್ರಾರಂಭವಾಗಿದ್ರೆ ಮಾತ್ರ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ತಕ್ಷಣ ಅವರ ಮೇಲೆ ಯಾವುದೇ ನಿರ್ಧಾರಕ್ಕೆ ಬರದೆ ಅವರ ಮಾತು ಮತ್ತು ನಡೆ ಸರಿಯಾಗಿದೆಯೇ ಇಲ್ಲವೇ ಅನ್ನೋದನ್ನ ಆಳವಾಗಿ ಗಮನಿಸಿ. ಒಮ್ಮೆ ಮೋಸ ಹೋದ ನೀವು ಮತ್ತೆ ಅದೇ ತಪ್ಪು ಮಾಡಬಾರದು ಅನ್ನೋದಷ್ಟೇ ನನ್ನ ಕಾಳಜಿ. ಇನ್ನು ಆ 3 ಅಕ್ಷರಗಳು ಯಾವುವು ಅಂತ ಹೇಳ್ತೀನಿ, ಶ್ರದ್ಧೆಯಿಂದ ಕೇಳಿ. ಮೊದಲನೇ ಅಕ್ಷರ ರ, ಎರಡನೇ ಅಕ್ಷರ ಸ, ಮೂರನೇ ಅಕ್ಷರ ಮ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ಆರ್ ಎಸ್ ಎಂ, ರ ಸ ಮ. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿರೋ ವ್ಯಕ್ತಿಗಳು ಯಾರಾದ್ರೂ ಹಿಂದೆ ನಿಮಗೆ ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ತೊಂದರೆ ನೀಡಿದ್ರೆ, ನಿಮ್ಮ ಹೆಸರು ಹಾಳು ಮಾಡಿದ್ರೆ, ಈಗ ಅವರು ಮತ್ತೆ ನಿಮ್ಮೊಂದಿಗೆ ಮಾತು ಬೆಳೆಸಲು ಪ್ರಯತ್ನಿಸಿದ್ರೆ 1ಕ್ಕೆ 10 ಬಾರಿ ಯೋಚಿಸಿ ನಿರ್ಧಾರ ತಗೊಳ್ಳಿ. ಅವರೇನೋ ಬದಲಾಗಿದ್ದಾರೆ ಅಂತ ಕುರುಡಾಗಿ ನಂಬಿ ಮತ್ತೆ ನಿಮ್ಮ ಜೀವನದ ಕೀಲಿಕೈಯನ್ನ ಅವರಿಗೆ ಕೊಡಬೇಡಿ. ಒಂದು ವೇಳೆ ಇವರು ನಿಮ್ಮ ಸ್ವಂತ ಕುಟುಂಬದ ಸದಸ್ಯರೇ ಆಗಿದ್ರೆ ಅವರೊಂದಿಗೆ ಜಗಳ ಆಡದೆ ಅತ್ಯಂತ ಜಾಣತನದಿಂದ ನಡೆದುಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಅವರನ್ನ ಸಂಪೂರ್ಣವಾಗಿ ದೂರ ಮಾಡಲು ಸಾಧ್ಯವಾಗದಿದ್ರೂ ನಿಮ್ಮ ಜೀವನದಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ಸ್ಥಾನ ಕೊಡಬೇಕು ಅಷ್ಟಕ್ಕೆ ಪರಿಮಿತಿಗೊಳಿಸಿ. ನಿಮ್ಮ ಮನೆಯ ರಹಸ್ಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಆರ್ಥಿಕ ವಿಚಾರಗಳನ್ನು ಅವರಿಗೆ ತಿಳಿಸಬೇಡಿ. ಒಳ್ಳೆಯತನ ಇರಬೇಕು ನಿಜ, ಆದ್ರೆ ಅದು ನಮ್ಮನ್ನು ನಾವೇ ನಾಶ ಮಾಡಿಕೊಳ್ಳುವಷ್ಟು ಮುಗ್ಧತೆಯಾಗಿರಬಾರದು. ಈ ರ ಸ ಮ ಅಕ್ಷರಗಳಿರೋರು ಹಿಂದೆ ನಿಮಗೆ ನೀಡಿದ ಗಾಯವನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಆಗಷ್ಟೇ ನೀವು ಅವರೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ಸುಲಭವಾಗಿ ನಿರ್ಧರಿಸಲು ಸಾಧ್ಯವಾಗುತ್ತೆ. ಇಂತಹ ನಕಾರಾತ್ಮಕ ಪರಿಸ್ಥಿತಿಗಳಿಂದ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಲು, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲು ನಾನೊಂದು ಚಿಕ್ಕದಾದ ಸುಲಭವಾದ ದೈವಿಕ ಪರಿಹಾರವನ್ನ ಹೇಳ್ತೀನಿ. ಇದಕ್ಕಾಗಿ ನೀವು ದೇವಸ್ಥಾನಗಳಿಗೆ ಅಲೆಯಬೇಕಾಗಿಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ, ಎಲ್ಲೋ ದೂರ ಹೋಗ್ಬೇಕಾಗೂ ಇಲ್ಲ. ನಿಮ್ಮ ಮನೆಯಲ್ಲೇ ಅತ್ಯಂತ ಸುಲಭವಾಗಿ ಪವಿತ್ರವಾಗಿ ಮಾಡಿಕೊಳ್ಳಬಹುದಾದ ಪರಿಹಾರ ಇದು. ಪ್ರತಿ ಗುರುವಾರ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದೇಳಿ ಇಡೀ ಮನೆಯನ್ನ ಶುಚಿಗೊಳಿಸಿ ತಲೆ ಸ್ನಾನ ಮಾಡ್ಕೊಳ್ಳಿ. ಮಡಿ ಬಟ್ಟೆಗಳನ್ನ ಉಟ್ಕೊಂಡು ನಿಮ್ಮ ಮನೆಯ ದೇವರ ಮುಂಭಾಗದಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಆ ದೀಪದ ಬೆಳಕಿನಲ್ಲಿ ಆ ಪರಮಶಿವ ಅಥವಾ ನಿಮ್ಮಿಷ್ಟ ದೇವರನ್ನ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ಕಣ್ಣು ಮುಚ್ಚಿ ಹೊರಗಿನ ಪ್ರಪಂಚವನ್ನ ಮರೆತು ಪ್ರಶಾಂತವಾಗಿ ಓಂ ನಮಃ ಶಿವಾಯ ಅಂತ 11 ಬಾರಿ ಜಪ ಮಾಡಿ. ಗುರುಗ್ರಹದ ಅನುಗ್ರಹಕ್ಕಾಗಿ ನಿಮ್ಮ ಹೊಸ್ತಿಲಿಗೆ ಮತ್ತು ಹಣೆಗೆ ಸ್ವಲ್ಪ ಅರಿಶಿಣ ಅಥವಾ ಶ್ರೀಗಂಧದ ತಿಲಕ ಇಟ್ಕೊಳ್ಳಿ. ಸಾಧ್ಯವಾದ್ರೆ ಅಂದು ನಿಮ್ಮ ಶಕ್ತಿಯಾನುಸಾರ ಕಷ್ಟದಲ್ಲಿರೋ ಒಬ್ಬ ವ್ಯಕ್ತಿಗಾದ್ರೂ ಸ್ವಲ್ಪ ಅನ್ನದಾನ ಮಾಡಿ. ಇದರ ಅರ್ಥ ನೀವೇನು ಅದ್ದೂರಿಯಾಗಿ ಅನ್ನದಾನ ಮಾಡಬೇಕು ಅಂತ ಅಲ್ಲ. ಕನಿಷ್ಠ ಹಸಿವಿನಿಂದ ಇರೋ ಯಾವುದಾದ್ರೂ ಒಂದು ಜೀವಿಗೆ 1 ಹಿಡಿ ಅನ್ನ ಹಾಕಿ, ಅಥವಾ ಪಶು ಪಕ್ಷಿಗಳಿಗೆ 1 ಹಿಡಿ ಧಾನ್ಯ ಹಾಕಿ. ಈ ಚಿಕ್ಕ ಕೆಲಸ ನಿಮ್ಮ ಸುತ್ತಲೂ ಒಂದು ಸಕಾರಾತ್ಮಕ ಶಕ್ತಿಯನ್ನು, ಒಂದು ಅದೃಶ್ಯ ರಕ್ಷಣಾ ಕವಚವನ್ನ ಸೃಷ್ಟಿಸುತ್ತೆ. ನಿಮ್ಮ ಮನಸ್ಸಿನಲ್ಲಿರೋ ಭಯ ಆತಂಕಗಳನ್ನೆಲ್ಲ ದೂರ ಮಾಡಿ ನಿಮಗೊಂದು ಅಪಾರ ಧೈರ್ಯ ನೀಡುತ್ತೆ. ನೀವು ಎಲ್ಲೇ ಹೋದ್ರೂ ಆ ದೈವಬಲ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಧನಸ್ಸು ರಾಶಿಯವರೇ, ಹಿಂದೆ ಯಾರೋ ಒಬ್ರು ಮೋಸ ಮಾಡಿದ್ರು, ನಿಮ್ಮ ನಂಬಿಕೆ ಹಾಳು ಮಾಡಿದ್ರು ಅಂತ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರನ್ನ ಸಂಶಯದಿಂದ ನೋಡೋಕೆ ಶುರು ಮಾಡಬೇಡಿ. ಈ ಲೋಕದಲ್ಲಿ ಇನ್ನೂ ಒಳ್ಳೆಯವರು ತುಂಬಾ ಜನ ಇದ್ದಾರೆ. ನಿಮಗಾಗಿ ಜೀವ ಕೊಡುವಂತ ಒಳ್ಳೆ ಸಂಬಂಧಗಳು ಇನ್ನೂ ಉಳಿದುಕೊಂಡಿವೆ. ಗತಕಾಲ ಅನ್ನೋದು ಬರೀ ಒಂದು ಪಾಠ ಅಷ್ಟೇ, ಅದೇ ನಿಮ್ಮ ಜೀವನ ಅಲ್ಲ. ಆ ಕಹಿ ಅನುಭವಗಳಿಂದ ಕಲಿತ ಗುಣಪಾಠದಿಂದ ನಿಮ್ಮ ಭವಿಷ್ಯವನ್ನ ಮತ್ತಷ್ಟು ಸುಂದರವಾಗಿ ರೂಪಿಸ್ಕೊಳ್ಳಿ. ಯಾರಾದ್ರೂ ನಿಮಗೆ ಮೋಸ ಮಾಡಿದ್ರೆ ಅದು ಅವರ ಕರ್ಮ, ಅವರ ಪಾಪ. ಆದ್ರೆ ಅದನ್ನೇ ಹಿಡಿದುಕೊಂಡು ನೀವು ನಿಮ್ಮ ಜೀವನ ಹಾಳು ಮಾಡ್ಕೊಳ್ಬೇಡಿ. ಒಮ್ಮೆ ನಂಬಿಕೆ ದ್ರೋಹ ಮಾಡಿದ ವ್ಯಕ್ತಿಯನ್ನು ಬರೀ ಅವರ ಕಣ್ಣೀರು ಮಾತುಗಳನ್ನ ನೋಡಿ ಮತ್ತೆ ನಂಬಬೇಡಿ.
ಅವರ ನಡೆ ನುಡಿಗಳಿಂದ ಅವರನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಬರಬೇಕು ಅಂದ್ರೆ ಬರೀ ಪರಿಸ್ಥಿತಿಗಳು ಬದಲಾದ್ರೆ ಸಾಲದು. ನೀವು ತಗೊಳ್ಳೋ ನಿರ್ಧಾರಗಳು ಅಷ್ಟೇ ಮುಖ್ಯ ಅನ್ನೋದನ್ನ ಮರೆಯಬೇಡಿ. ಯಾರೋ ಬಂದು ನಿಮ್ಮ ಜೀವನ ಉದ್ಧಾರ ಮಾಡಲ್ಲ. ನಿಮ್ಮ ಜೀವನಕ್ಕೆ ನೀವೇ ಮಾರ್ಗದರ್ಶಕರು. ಹಿಂದೆ ಮಾಡಿದ ತಪ್ಪುಗಳು ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ಳೋದು ನಿಮ್ಮ ಮುಂದಿರೋ ದೊಡ್ಡ ಸವಾಲು. ನಿಮಗೆ ನೀವೇ ಒಂದು ಶಕ್ತಿ. ನಿಮ್ಮಲ್ಲಿರೋ ಆತ್ಮವಿಶ್ವಾಸವನ್ನು ಯಾರೋ ಒಬ್ಬರಿಗಾಗಿ ಎಂದಿಗೂ ಬಿಟ್ಟುಕೊಡಬೇಡಿ. ಕಷ್ಟಗಳು ಶಾಶ್ವತ ಅಲ್ಲ, ಕಣ್ಣೀರು ಶಾಶ್ವತ ಅಲ್ಲ. ಕತ್ತಲೆ ಎಷ್ಟೇ ದಟ್ಟವಾಗಿದ್ರೂ ಬೆಳಕು ಅಷ್ಟೇ ಪ್ರಕಾಶಮಾನವಾಗಿ ಬರುತ್ತೆ ಅನ್ನೋದು ನಿಮಗೂ ಗೊತ್ತಿದೆ. ಈಗ ನಿಮಗಾಗಿ ಒಂದು ಅದ್ಭುತವಾದ ಸಮಯ ಬರಲಿದೆ. ನೀವೇನು ಅನ್ನೋದನ್ನ ನಿರೂಪಿಸೋ ಅವಕಾಶ ನಿಮಗೆ ಸಿಗಲಿದೆ. ಬಿದ್ದ ಕಡೆಯೇ ಮತ್ತೆ ರಾಜನಂತೆ ರಾಣಿಯಂತೆ ಎದ್ದು ನಿಲ್ಲೋ ಶಕ್ತಿಯನ್ನ ಆ ದೇವರು ನಿಮಗೆ ಕೊಡ್ತಿದ್ದಾನೆ. ಈ ಅವಕಾಶವನ್ನ ಎರಡೂ ಕೈಗಳಿಂದ ಅಪ್ಪಿಕೊಳ್ಳಿ. ನಿಮ್ಮ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗಿ. ನೀವು ಮಾಡೋ ಧರ್ಮವೇ ನಿಮಗೆ ಶ್ರೀರಾಮ ರಕ್ಷೆಯಾಗಿ ನಿಲ್ಲುತ್ತೆ. ನಿಮಗೆ ಆಗಬೇಕಾದ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ. ಇದು ದೈವ ಶಾಸನ. ನಿಮ್ಮ ಮೇಲೆ ಗೂಬೆ ಕೂರಿಸಿದವರೇ ನಿಮ್ಮ ದೊಡ್ಡತನವನ್ನ ಒಪ್ಪಿಕೊಳ್ಳೋ ದಿನ ಹತ್ತಿರದಲ್ಲೇ ಇದೆ. ಒಂದು ವಿಷಯ ಮಾತ್ರ ನೆನಪಿರ್ಲಿ, ನಿಮ್ಮ ಒಳ್ಳೆ ಮನಸ್ಸೇ ನಿಮಗಿರೋ ಅತಿ ದೊಡ್ಡ ಆಸ್ತಿ. ಅದನ್ನ ಯಾರೋ ಒಬ್ಬರಿಗಾಗಿ ಬದಲಾಯಿಸ್ಕೊಳ್ಬೇಡಿ. ಎಷ್ಟೇ ಜನ ಮೋಸ ಮಾಡಿದ್ರೂ ನಿಮ್ಮಲ್ಲಿರೋ ಒಳ್ಳೆತನವನ್ನ ಸಾಯಿಸ್ಬೇಡಿ. ಆದ್ರೆ ಆ ಒಳ್ಳೆತನವನ್ನ ಎಲ್ಲಿ ಯಾರ ಹತ್ರ ತೋರಿಸ್ಬೇಕು ಅನ್ನೋದನ್ನ ತಿಳಿದು ನಡ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನ ಆನಂದಮಯವಾಗಿ ಸಾಗುತ್ತೆ. ಇನ್ನು ಕೊನೆಯದಾಗಿ ಒಂದು ಮಾತು ಕೇಳ್ತೀನಿ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮಗೆ ಮೋಸ ಮಾಡಿ ಈಗ ಮತ್ತೆ ನಿಮ್ಮ ಬಳಿಗೆ ಬರೋಕೆ ಯತ್ನಿಸ್ತಿರೋ ವ್ಯಕ್ತಿ ಯಾರಾದ್ರೂ ಇದ್ದಾರಾ? ಇದ್ರೆ ದಯವಿಟ್ಟು ಅವರ ಹೆಸರು ಹೇಳೋ ಅಗತ್ಯ ಇಲ್ಲ. ಕಮೆಂಟ್ನಲ್ಲಿ ಇದ್ದಾರೆ ಅಂತ ಮಾತ್ರ ಬರೆಯಿರಿ. ನಿಮ್ಮ ಮನಸ್ಸಿನಲ್ಲಿರೋ ಭಾರವನ್ನ ಆ ಮೂಲಕ ಆದ್ರೂ ಸ್ವಲ್ಪ ಇಳಿಸ್ಕೊಳ್ಳಿ. ನೀವು ಒಂಟಿಯಲ್ಲ. ನಿಮ್ಮ ಹಿಂದೆ ಆ ದೈವ ಶಕ್ತಿ ಇದೆ ಅನ್ನೋ ಧೈರ್ಯದಿಂದ ಮುನ್ನಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.